ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಥರ ಗೆಜ್ಜೆ ಇರೋವಂಥ ಬೀಡ್ಸ್ನ ತೊಗೊಳ್ಳಿ. ಇಲ್ಲ ನಿಮ್ಮಲ್ಲಿ ಅವೈಲಬಲ್ ಇಲ್ಲ ಅಂದರೆ ಸ್ಮಾಲ್ ಸೈಜ್ ಬೀಡ್ ಆದರೂ ತೊಗೋಬೋದು. ಮೊದಲಿಗೆ ನಾನು ಇಲ್ಲಿ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು ಈಗ ಇಲ್ಲಿ ಚೈನ್ಗಳನ್ನ ಹಾಕೋಣ. ನಾವು ಚೈನ್ ಎಷ್ಟು ಹಾಕ್ಕೋಬೇಕಂದ್ರೆ ಸ್ವಲ್ಪ ನನಗೆ ಕ್ಲಾರಿಟಿ ಇಲ್ಲ ಅಂಥೇಳಿ ಝೂಮ್ ಇದು ಮಾಡ್ಕೊತಾ ಇದ್ದೆ. ಇವಾಗ 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನೀವು 5 ಚೈನ್ ಆದರೂ ಹಾಕ್ಬೋದು, 4 ಚೈನ್ ಆದರೂ ಹಾಕ್ಬೋದು. 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಪಕ್ಕದಲ್ಲಿ ನಾನು ಇವಾಗ ಸಿಂಗಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. 1 2 ಸಿಂಗಲ್ ಕ್ರೋಶೆಟ್ನ ಹಾಕಬೇಕಿಲ್ಲಿ. 4 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡಬೇಕು. ಮಾಡಿಬಿಟ್ಟು ಈಗ 1 2 3 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್, ಮತ್ತು 1 2 3 ಚೈನು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನೀವು ಈಸಿಯಾಗಿ ಬೇಗನೆ ಹಾಕ್ಕೊಡ್ಬೋದು. ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈಗ ನೋಡಿ ಈ ಥರ ಬೆಲ್ ಅಂದರೆ ಗೆಜ್ಜೆನ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಬೇಕಾಗತ್ತೆ, ಅಥವಾ ಹಾಗೇನೂ ಹಾಕ್ಬೋದು. ಈ ಬೀಡನ್ನ ಲಾಕ್ ಆದಮೇಲೆ ಪಕ್ಕದಲ್ಲಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟಾಗಿ ಮತ್ತೆ ಬಟ್ಟೆಗೆ ಒಂದ್ಸರಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಥರ ಶೇಕ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ನೋಡಿ ನಾನು ಇನ್ನೊಂದು ಸರಿ ಹೇಳ್ತೀನಿ. 4 ಚೈನು ಲಾಕ್ ಆದಮೇಲೆ 2 ಸಿಂಗಲ್ ಕ್ರೋಶೆಟ್ ಮತ್ತು 3 ಚೈನು ಆಮೇಲೆ ಒಂದು ಬೀಡ್ ಲಾಕ್ ಆದಮೇಲೆ ಮತ್ತು 3 ಚೈನ್ ಹಾಕಿಬಿಟ್ಟು ಲಾಕ್ ಆದಮೇಲೆ 1 2 3 4 5 6 7 8 9 10 10 ನೋಡಬೇಕು ಸೈಜು. ಇನ್ನೂ ಸ್ವಲ್ಪ ಲೂಸ್ ಬೇಕು, ಹಂಗಾಗಿ ಆ ಬೆಲ್ಲು ಆ ಗೆಜ್ಜೆನೂ ಅದು ಬಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು 12 ಚೈನ್ಗಳನ್ನ ಹಾಕಿದ್ದೀನಿ. ಇದಕ್ಕೆ ಈ ಗೆಜ್ಜೆ ಬಡಿಬಾರ್ದು, ಆ ಥರ ನೋಡಿಕೊಂಡು 12 ಚೈನ್ ಅಥವಾ 11 ಚೈನ್ ಹಾಕ್ಬೋದು. 4 ಚೈನ್ 2 ಸರಿ ಸಿಂಗಲ್ ಕ್ರೋಶೆಟ್ ಮಾಡಿ ಲಾಕ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ಎರಡನೇದು 3 ಚೈನ್ ಇತ್ತಲ್ಲ, ಫಸ್ಟ್ 3 ಚೈನ್ ಲಾಕ್ ಮಾಡಿದ ಜಾಗಕ್ಕೆ ಈ 12 ಚೈನ್ ಹಾಕಿರೋದನ್ನು ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಕ್ಲೀನಾಗಿ ಕಾಣುತ್ತೆ ನಿಮಗೆ. ಲಾಕ್ ಆದಮೇಲೆ ಈಗ 1 2 3 ಚೈನ್ ಹಾಕಿ ಇಲ್ಲಿ ನೋಡಿ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಐತೆಲ್ಲ, ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, 2 ಸಿಂಗಲ್ ಕ್ರೋಶೆಟ್ ಮಾಡಿದ್ವಲ್ಲ, ಅದರಲ್ಲಿ ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಮೇಲೆ ನಾನಿವಾಗ ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ 3 ಚೈನ್ನ ಲಾಕ್ ಮಾಡಿಬಿಟ್ಟು ಈಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೊತೀನಿ. ನಾನು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡು, ಬೀಡ್ ಲಾಕ್ ಏನು ಬೇಡ, ಹಾಗೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಇಲ್ಲಿ ಏನು 12 ಚೈನ್ ಹಾಕಿದ್ವಲ್ಲ, ಇಲ್ಲಿ ಆ 12 ಚೈನ್ ಒಳಗಡೆಗೆ ನಾನಿವಾಗ ಕಂಬಗಳನ್ನ ಹಾಕ್ತೀನಿ. ಕಂಬಗಳನ್ನ ಹಾಕಬೇಕು. 2ರಿಂದ 1 ಮತ್ತು 2ರಿಂದ 1. ತುಂಬ ಲೆಂತೆ ಬೇಡ, 3 ಚೈನ್ ಎಷ್ಟು ಹಾಕಿರ್ತೀವೋ ಅಷ್ಟು ಲೆಂತಿಯಾಗಿ ಎಳ್ಕೊಂಡು ನೀವು ಈ ಏನು 12 ಚೈನ್ ಹಾಕಿದ್ನಲ್ಲ ಆ ಚೈನ್ ಗ್ಯಾಪ್ ಒಳಗಡೆಗೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಸ್ವಲ್ಪ ಈ ಥರ ಜರುಗಿಸ್ಕೊಂಡು ಕಂಬಗಳನ್ನ ಹಾಕ್ಕೊಂಡೋಗಿ ಫಸ್ಟಿಗೆ ಏನು ಕಂಬ ಹಾಕಿದ್ವಲ್ಲ, ಅಂದರೆ 3 ಚೈನ್ ಹಾಕಿದ್ನಲ್ಲ, ಬ್ಯಾಕ್ ಸೈಡಿಂದ ಹಾಕ್ಬಿಟ್ಟು 3 ಚೈನ್ ಲಾಕ್ ಮಾಡಿದ್ನಲ್ಲ, ಅದನ್ನೂ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನೀವಿಲ್ಲಿ ಕಂಬಗಳನ್ನ ಹಾಕ್ಕೊಂಡೋಗ್ಬೇಕು. ಇಲ್ಲಿ 14ರಿಂದ 15 ಕಂಬಗಳು ಹಿಡಿಯುತ್ತೆ, ನೋಡ್ಕೋಬೇಕು, ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಕಂಬಗಳು ಬರುತ್ತೆ, ಪ್ಲಸ್ ಬೀಡ್ಸ್ ಬರುತ್ತೆ. ಬೀಡ್ಸು 14 ಬೀಡ್ಸ್ ಬರುತ್ತೆ.
ಆ ಥರ ನೋಡಿಕೊಂಡು ಫೋಲ್ಡ್ ಆಗಬಾರ್ದು. ನಿಮಗೆ ಒಂದು ಅಳತೆಯಲ್ಲಿ ಗೊತ್ತಾಗುತ್ತೆ, ಫೋಲ್ಡ್ ಆಗಬಾರ್ದು. ಆ ಥರ ನೋಡಿಕೊಂಡು ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಈ ಥರ ಬ್ರಾಡಾಗಿ ಬಂದಿರುತ್ತೆ ನೋಡಿ. ಈ ಗೆಜ್ಜೆ ಆ ಆರ್ಚಿಗೆ ಬಡಿಯೋದಿಲ್ಲ, ಗ್ಯಾಪ್ ಇರಬೇಕು ಆ ಆರ್ಚಿಗೂ ಮತ್ತು ಚೈನಿಗೂ. ನೋಡಿ ಇಲ್ಲಿ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 14 ಬೀಡ್ಸ್ ಬಂದಿದೆ ನನಗೆ. ಈಗ ಲಾಸ್ಟಿಗೆ ಒಂದು ಕಂಬ ಹಾಕಿದ್ವಲ್ಲ, ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಕಂಬ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಏನು 3 ಚೈನ್ ಇತ್ತಲ್ಲ, 3 ಚೈನ್ ಲಾಕಿಗೆ ಮಾಡ್ಬೋದು, ಅಥವಾ ಲಾಕ್ ಪಕ್ಕ ಏನು 3 ಚೈನ್ ಇತ್ತಲ್ಲ ನೋಡಿ ಇವಾಗ ತೋರಿಸ್ತೀನಿ. ಈ 3 ಚೈನ್ ಒಳಗಡೆಗೂ ಸಹ ಒಂದು ಕಂಬ ಮಾಡ್ಬೋದು, ಅಲ್ಲಾದರೂ ಮಾಡ್ಬೋದು. ಈ 3 ಚೈನ್ ಒಳಗಡೆನಾದರೂ ನೀವು ಕಂಬನ ಮಾಡ್ಬೋದು. ಒಂದು ಕಂಬ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಯಾಕಂದರೆ ನಾವು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಇಲ್ಲಿ ಕಂಪ್ಲೀಟ್ ಆಗಬೇಕು, ಡಿಸೈನ್ ಸಪ್ರೇಟಾಗಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಮತ್ತು 3 ಚೈನ್ ಬದಲು ನಾವಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ತೀವಿ. ಲಾಕ್ ಆದಮೇಲೆ ಇದೇ ಥರನೇ ಇಲ್ಲಿ ಹೆಂಗೆ ನಾವು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ 2 ನೋಡಿ, ಒಂದಾಗಿದೆ. ಇವಾಗ ಅದ್ರ ಪಕ್ಕದಲ್ಲಿ ಒಂದು, ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಬಿಟ್ಟು ಇವಾಗ 4 ಚೈನ್ ಹಾಕ್ತಾಯಿದ್ದೀನಿ ನಾನು. 1 2 3 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ಥರನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಯಿತು. ಲಾಸ್ಟಿಗೆ 2 ಚೈನ್ ಹಾಕಿಬಿಟ್ಟು ನಾನು ದಾರನ ಕಟ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ನಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡಿ ನಾನು ಇನ್ನೊಂದು ಡಿಸೈನ್ ಹಾಕಿಬಿಟ್ಟು ತೋರಿಸ್ತೀನಿ. ಅದು ನನ್ನ ಸೀರೆಗೆ ಹಾಕ್ಕೊಂಡು ತೋರಿಸ್ತೀನಿ. ಬಟ್ ನಾನು ಕುಚ್ಚು ಹಾಕ್ಕೊಳೋದಿಲ್ಲ, ನಿಮಗೆ ಗೊತ್ತಿರೋದೆ. ಹೊಸಬ್ರು ಆದರೆ ಗೊತ್ತಿಲ್ಲ, ನನ್ನ ಹಳಬ್ರು ಆದರೆ ಅವರಿಗೆಲ್ಲ ಗೊತ್ತಿದೆ. ನನ್ನ ಸೀರೆಗಳಿಗೆ ನಾನು ಕುಚ್ಚು ಹಾಕೋಲ್ಲ, ಇದನ್ನೇ ನಾನು ಕುಚ್ಚು ಹಾಕ್ಲಾರ್ದಂಗೆ ನನ್ನ ಸ್ಯಾರಿಗೆ ಹಾಕಿಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಸರಿ. ಸ್ವಲ್ಪ ವೇರಿಯೇಷನ್ ಇರುತ್ತೆ ನೋಡಿ. ಈ ಥರ ಇದೆ, ಬ್ರಾಡಾಗಿ ಬಂದಿರುತ್ತೆ ಕುಚ್ಚು. ನಿಮಗೆ 12 ಚೈನ್ ಹಾಕಿ ಕಂಬನ ಹಾಕಬೇಕು, 14 ಬೀಡ್ಸ್ ಬರುತ್ತೆ. ಆ ಥರ ಹಾಕ್ಕೊಂಡು ಹೋಗಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡಿಸೈನ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಮತ್ತು ಮಧ್ಯದಲ್ಲಿರೋಂತಹ ಗೆಜ್ಜೆನೂ ಸಹ ಇರೋದ್ರಿಂದ, ಆ ಗೆಜ್ಜೆ ಇಲ್ಲಾಂದರೆ ನೀವೊಂದು ಸ್ಮಾಲ್ ಸೈಜ್ ಸರ್ಕಲ್ ಬೀಡನ್ನ ನೀವು ಆ್ಯಡ್ ಮಾಡಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿನೂ ಸಹ ನೀವು ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಆರ್ಚ್ನ ಇಲ್ಲಿಂದ ಶುರು ಮಾಡ್ಕೊಂಡು ಹೋಗ್ಬೋದು. ಆ ಥರ ಮಾಡ್ಬೋದು. ಎಕ್ಸ್ಟ್ರಾ ಇನ್ನೂ ಕುಚ್ಚುಗಳು ಬೇಕು ಅಂದರೆ ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಇನ್ನೂ 4 ಚೈನ್ ಹಾಕಿಬಿಟ್ಟು 2 ಕುಚ್ಚು ಕಟ್ಕೊಂಡು ಹೋಗ್ಬೋದು. ಅದರಲ್ಲೇ ಡಿಸೈನ್ನ ವೇರಿಯೇಷನ್ ಮಾಡ್ಕೋಬೋದು ನಮ್ಮ ಕ್ರಿಯೇಟಿವಿಟಿ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.